ಜುಲೈ 11ರವರೆಗೂ ಕೂಡ ರಾಜ್ಯದಲ್ಲಿ ರಣಮಳೆಯಾಗಲಿದೆ. ಭೂಕುಸಿತದ ಅಪಾಯದಲ್ಲಿ ಈಗ ಕೇರಳಂ ಇರುವಂಥದ್ದು. ಕೇರಳಂನಲ್ಲಿ ನಿನ್ನೆ ಘನಘೋರ ದುರಂತ ಸಂಭವಿಸಿದೆ. ರಾಜ್ಯದಲ್ಲೂ ಕೂಡ ಡೇಂಜರ್ ಅಲರ್ಟ್ ಅನ್ನು ಈಗ ಮಾಡಲಾಗಿದೆ. ಇನ್ನು ರಾಜ್ಯದಲ್ಲಿ ಜುಲೈ 11ರವರೆಗೂ ಕೂಡ ರಣಮಳೆಯಾಗಲಿದೆ. ಭೂಕುಸಿತದ ಅಪಾಯ ಈಗ ಕಂಡು ಬರ್ತಾ ಇರುವಂಥದ್ದು. ಕೇರಳಂನಲ್ಲಿ ನಿನ್ನೆ ಘನಘೋರ ದುರಂತ ಸಂಭವಿಸಿದೆ. ರಾಜ್ಯದಲ್ಲೂ ಕೂಡ ಡೇಂಜರ್ ಅಲರ್ಟ್ ಅನ್ನ ಈಗ ಮಾಡಲಾಗಿದೆ. ಕೇರಳಂನಲ್ಲಿ ನಿನ್ನೆ ಘನಘೋರ ಘಟನೆ ನಡೆಯಿತು. ಕರ್ನಾಟಕದಲ್ಲೂ ಕೂಡ ವಯನಾಡು ಭೂಸ್ಫೋಟ ಮಾದರಿಯ ಡೇಂಜರ್ ಅಲರ್ಟ್ ಅನ್ನು ನೀಡಲಾಗಿದೆ. ರಾಜ್ಯದ 31,261 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಅಪಾಯ ಇರುವಂಥದ್ದು. ಕೊಡಗು ಸೇರಿ ಕೆಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ. ಭೂಕುಸಿತದ ಆತಂಕ ಈಗ ಎದುರಾಗಿದೆ. ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಕೊಡಗಿನಲ್ಲಿ ಏನಾಗುತ್ತೋ ಅನ್ನುವಂಥ ಪ್ರಶ್ನೆ. ಒಂದೆರಡು ಪ್ರದೇಶಗಳಲ್ಲಿ ಭೂಕುಸಿತದ ಭಯ ಇದೆ ಅಂತ ಹವಾಮಾನ ಇಲಾಖೆ ಈಗ ತಿಳಿಸಿರುವಂಥದ್ದು. ರಾಜ್ಯದ 7 ಜಿಲ್ಲೆಗಳ 43 ತಾಲೂಕುಗಳ 895 ಗ್ರಾಮ ಪಂಚಾಯತ್ಗಳಲ್ಲಿ ಅಪಾಯ ಇದೆ. 43 ತಾಲೂಕುಗಳ 895 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಭೂಕುಸಿತದ ಒಂದು ಭೀತಿ ಇರುವಂಥದ್ದು. ಈಗಾಗಲೇ ಕರ್ನಾಟಕದ 1351 ಹಳ್ಳಿಗಳಲ್ಲಿ ಪ್ರಕೃತಿ ವಿಕೋಪ ಸಂಭವಿಸಿದೆ. 20 ವರ್ಷಗಳಿಂದ ಕರ್ನಾಟಕವನ್ನ ಇನ್ನಿಲ್ಲದಂತೆ ಕಾಡ್ತಾ ಇದೆ ಗುಡ್ಡದ ಭೂತ. ಮಲೆನಾಡು, ಕರಾವಳಿ ಭಾಗದಲ್ಲಿ 20 ವರ್ಷಗಳಲ್ಲಿ 1495 ಕಡೆ ಭೂಕುಸಿತ ಸಂಭವಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ 34% ಭೂಪ್ರದೇಶ ಅತ್ಯಂತ ಸಡಿಲವಾಗಿದೆ. ಉತ್ತರ ಕನ್ನಡದ 34% ಕಡೆ ಭೂಕುಸಿತದ ಆತಂಕ ಈಗ ಮನೆ ಮಾಡಿರುವಂಥದ್ದು. ಜುಲೈ 11ರವರೆಗೂ ಕೂಡ ರಾಜ್ಯದಲ್ಲಿ ರಣಮಳೆಯಾಗಲಿದೆ. ಭೂಕುಸಿತದ ಅಪಾಯ ಇರುವಂಥದ್ದು. ಕೇರಳಂನಲ್ಲಿ ನಿನ್ನೆ ಘನಘೋರ ದುರಂತ ನಡೆಯಿತು. ರಾಜ್ಯದಲ್ಲೂ ಕೂಡ ಡೇಂಜರ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಅಂದ್ರೆ ರಾಜ್ಯದಲ್ಲೂ ಕೂಡ ವಯನಾಡು ಭೂಸ್ಫೋಟ ಮಾದರಿಯ ಡೇಂಜರ್ ಅಲರ್ಟ್ ಇರುವಂಥದ್ದು. ರಾಜ್ಯದ 31,261 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಅಪಾಯ ಇದೆ. ಇನ್ನು ಜುಲೈ 11ರವರೆಗೂ ಕೂಡ ರಾಜ್ಯದಲ್ಲಿ ರಣಮಳೆಯ ಆಗ್ತಾ ಇರುವಂಥದ್ದು. ಭೂಕುಸಿತದ ಅಪಾಯ ಈಗ ಇದೆ. ಕರ್ನಾಟಕದಲ್ಲೂ ವಯನಾಡು ಭೂಸ್ಫೋಟ ಮಾದರಿಯ ಡೇಂಜರ್ ಅಲರ್ಟ್ ಅನ್ನ ನೀಡಲಾಗಿದೆ. ಕೊಡಗು ಸೇರಿ ಕೆಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ. ಭೂಕುಸಿತದ ಆತಂಕ ಮನೆ ಮಾಡಿದೆ. ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಕೊಡಗಿನಲ್ಲಿ ಮಳೆಯಾಗುವಂಥದ್ದು. ಇನ್ನು ಯಾವ ಜಿಲ್ಲೆಯಲ್ಲಿ ಅಪಾಯ ಇದೆ, ಭೂಕುಸಿತದ ಆತಂಕ ಇದೆ ಅಂತ ನೋಡೋದಾದ್ರೆ ಶಿವಮೊಗ್ಗದಲ್ಲಿ ಇರುವಂಥದ್ದು, ಚಿಕ್ಕಮಗಳೂರು, ಹಾಸನ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಕೊಡಗು ಹಾಗೂ ಉಡುಪಿ ಎಲ್ಲೆಲ್ಲಿ ಭೂಕುಸಿತದ ಒಂದು ಆತಂಕ ಇದೆ ಅಂತ ನೋಡೋದಾದ್ರೆ ಶಿವಮೊಗ್ಗದಲ್ಲಿದೆ, ಚಿಕ್ಕಮಗಳೂರಿದೆ, ಹಾಸನ, ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕೊಡಗು ಇಲ್ಲೆಲ್ಲ ಕೂಡ ಭೂಕುಸಿತದ ಒಂದು ಆತಂಕ ಇರುವಂಥದ್ದು, ಅಪಾಯ ಇರುವಂಥದ್ದು. ಏನು ಕೊಡಗಿನಲ್ಲಿ ಸಹಜವಾಗಿ ಅತಿ ಹೆಚ್ಚು ಮಳೆ ಆದಾಗ ಭೂ ಕುಸಿತ ಕಂಡು ಬರುತ್ತೆ. ಅದೇ ರೀತಿ ಈಗ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ, ಕೊಡಗು, ಉಡುಪಿ ಇಲ್ಲೆಲ್ಲವೂ ಕೂಡ ಒಂದು ಭೂಕುಸಿತ ಆಗುವಂತಹ ಸಾಧ್ಯತೆ ಇದೆ. ಇಂದು ರಣಮಳೆ ರೆಡ್ ಅಲರ್ಟ್ ಎಲ್ಲೆಲ್ಲಿ ಅಂತ ನೋಡೋದಾದ್ರೆ ಉಡುಪಿ, ದಕ್ಷಿಣ ಕನ್ನಡ ಇಲ್ಲೆಲ್ಲ ಕೂಡ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಇಲ್ಲೆಲ್ಲವೂ ಕೂಡ ರಣಮಳೆಯ ಒಂದು ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಶಿವಮೊಗ್ಗ ಮತ್ತೆ ಚಿಕ್ಕಮಗಳೂರು ಇಲ್ಲೆಲ್ಲವೂ ಕೂಡ ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ಹಾಗಾಗಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಕೊಡಗು, ಶಿವಮೊಗ್ಗ ಇಲ್ಲೆಲ್ಲವೂ ಕೂಡ ಅತಿ ಹೆಚ್ಚು ಮಳೆ ಆಗುವಂಥದ್ದು, ರಣಮಳೆ ಬರುವಂಥದ್ದು ಇವತ್ತು. ಹಾಗಾಗಿಯೇ ಈಗ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ನೋಡಿ, ಜುಲೈ 11ರವರೆಗೂ ಕೂಡ ರಾಜ್ಯದಲ್ಲಿ ವಿಪರೀತ ಮಳೆ ಆಗುವಂಥದ್ದು, ರಣಮಳೆ, ಅದು ಕೂಡ ಭೂಕುಸಿತದ ಆತಂಕ ಈಗ ಎದುರಾಗಿರುವಂಥದ್ದು. ಕರ್ನಾಟಕದಲ್ಲೂ ವಯನಾಡು ಭೂಸ್ಫೋಟ ಮಾದರಿಯ ಡೇಂಜರ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗ್ತಾ ಇದೆ. ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು ಇಲ್ಲೆಲ್ಲ ಕೂಡ ಇರುವಂಥದ್ದು. ಇನ್ನು ಅಪಾಯ ತಪ್ಪಿಸಲು ತಕ್ಷಣ ಏನಾಗಿರಬೇಕು ಅಂದರೆ ಈ ಒಂದು ಅವೈಜ್ಞಾನಿಕ ಕಾಮಗಾರಿಗಳನ್ನು ತಕ್ಷಣವೇ ನಿಲ್ಲಿಸಬೇಕಾಗಿರುವಂಥದ್ದು. IMD ಎಚ್ಚರಿಸಿದ ಅಪಾಯದ ಜಾಗದಲ್ಲಿ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕಾಗಿರುವಂಥದ್ದು.
ಈ ಅವೈಜ್ಞಾನಿಕ ಕಾಮಗಾರಿಗಳನ್ನು ತಕ್ಷಣವೇ ನಿಲ್ಲಿಸಬೇಕು. ಜೊತೆಗೆ IMD ಎಚ್ಚರಿಸಿದ ಅಪಾಯದ ಜಾಗದಲ್ಲಿ SDRF ಇರುವಂಥದ್ದು, ತಜ್ಞರ ಶಿಫಾರಸುಗಳನ್ನು ತಕ್ಷಣವೇ ಜಾರಿ ಮಾಡಬೇಕಾಗಿರುವಂಥದ್ದು. ಈ ರೀತಿಯಲ್ಲಿ ಏನು ಮಾಡಬೇಕು ಅಂದರೆ ಅಪಾಯ ಏನಾದರೂ ಬರುತ್ತೆ ಅನ್ನುವಂಥದ್ರೆ ತಕ್ಷಣ ಅದನ್ನು ತಪ್ಪಿಸಲು ಏನೇನೆಲ್ಲ ಮಾಡಬೇಕು ಅನ್ನುವಂಥದ್ದನ್ನು ಇಲ್ಲಿ ನೀಡಲಾಗ್ತಾ ಇರುವಂಥದ್ದು. ಘಟ್ಟ ಪ್ರದೇಶದಲ್ಲಿ ಒಂದಷ್ಟು ಜಾಗೃತಿಯನ್ನು ವಹಿಸುವಂಥದ್ದು. IMD ಎಚ್ಚರಿಸಿದ ಅಪಾಯದ ಜಾಗದಲ್ಲಿ SDRFನಿಂದ ಜಾಗೃತಿಯನ್ನು ವಹಿಸುವಂಥದ್ದು, ತಜ್ಞರ ಶಿಫಾರಸುಗಳನ್ನು ತಕ್ಷಣವೇ ಜಾರಿ ಮಾಡಬೇಕಾಗಿದೆ. ಇಲ್ಲಿ ಈ ಅವೈಜ್ಞಾನಿಕ ಕಾಮಗಾರಿಗಳು ಏನು ಮಾಡ್ತಾ ಇದ್ದಾರೆ ಅದನ್ನೆಲ್ಲವನ್ನ ತಕ್ಷಣವೇ ಇಲ್ಲಿ ನಿಲ್ಲಿಸಬೇಕಾಗಿರುವಂಥದ್ದು. ಅಪಾಯದ ಸ್ಥಳ ಗುರುತಿಸಿ ಅಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಘಟ್ಟ ಪ್ರದೇಶದಲ್ಲಿ ಲಂಬಾಕೃತಿಯಲ್ಲಿ ಗುಡ್ಡವನ್ನು ಕತ್ತರಿಸಬೇಕಾಗಿರುವಂಥದ್ದು. ಈ ರೀತಿ ಅಂದರೆ ಅಪಾಯದ ಮುನ್ಸೂಚನೆ ಇರುವಾಗ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ನೋಡೋದಾದರೆ ಅವೈಜ್ಞಾನಿಕ ಕಾಮಗಾರಿ ಏನಿರುತ್ತೆ ಅದನ್ನು ನಿಲ್ಲಿಸುವಂಥದ್ದು, ಅಪಾಯದ ಸ್ಥಳಗಳಲ್ಲಿ ಗುರುತನ್ನು ಮಾಡಿಕೊಳ್ಳುವಂಥದ್ದು, ಈ ರೀತಿ ಒಂದಷ್ಟು ಮುಂಜಾಗ್ರತೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಸಂಜು ನೇರ ಸಂಪರ್ಕದಲ್ಲಿದ್ದಾರೆ. ಸಂಜಯ್, ದಕ್ಷಿಣ ಒಳನಾಡಿನಲ್ಲಿ ಅಂದರೆ ಜಾಸ್ತಿ ಮಳೆ ಆಗ್ತಾ ಇರುವಂಥದ್ದು. ಈಗ ಕರ್ನಾಟಕದಲ್ಲೂ ಕೂಡ ಅತಿ ಹೆಚ್ಚು ಮಳೆ ಆಗ್ತಿದೆ. ಜುಲೈ 11ರವರೆಗೂ ಕೂಡ ಅತಿ ಹೆಚ್ಚು ಮಳೆ ಆಗುತ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಕರ್ನಾಟಕದಲ್ಲೂ ಕೂಡ ಭೂಕುಸಿತ ಆಗುತ್ತೆ ಅನ್ನುವಂಥ ಒಂದಷ್ಟು ಮಾಹಿತಿ ಇದೆ. ಹವಾಮಾನ ಇಲಾಖೆ ಸೂಚನೆಯನ್ನು ನೀಡಿರುವಂಥದ್ದು. ಅಂದರೆ ಯಾವ ರೀತಿ ಮುಂಜಾಗ್ರತೆ ಕ್ರಮಗಳನ್ನು ಇಲ್ಲಿ ತೆಗೆದುಕೊಳ್ಳಲಾಗ್ತಾ ಇದೆ? ಖಂಡಿತವಾಗ್ಲೂ ಲಕ್ಷ್ಮಿಯನ್ನು ಕೇರಳದ ವಯನಾಡಿನಲ್ಲಿ ನಡೆದಿರ್ತಕ್ಕಂಥ ದುರಂತದ ಮಾದರಿಯಲ್ಲೇ ಕರ್ನಾಟಕದ ಘಟ್ಟ ಪ್ರದೇಶಗಳಲ್ಲಿ ಭೂಕುಸಿತವಾಗುವಂಥ ಸಾಧ್ಯತೆಗಳಿವೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ನೀಡಿದೆ. ಅಂದರೆ ಒಂದು ರೀತಿಯಲ್ಲಿ ಡೇಂಜರ್ ಅಲರ್ಟನ್ನು ಮಾಡಿದೆ. ಈ ಭಾಗದಲ್ಲಿ ಭಾರಿ ಪ್ರಮಾಣದ ಗುಡ್ಡ ಕುಸಿತ ಆಗುವಂಥ ಸಾಧ್ಯತೆಗಳಿದೆ ಅಂತ. ಮುಖ್ಯವಾಗಿ ರಾಜ್ಯದ 7 ಜಿಲ್ಲೆಗಳಲ್ಲಿ ಈ ರೀತಿಯಾದಂಥ ಒಂದು ಘಟನೆ ಮರುಕಳಿಸುವಂಥ ಸಾಧ್ಯತೆಗಳಿವೆ ಅನ್ನುವಂಥ ಎಚ್ಚರಿಕೆಯನ್ನು ನೀಡಿದೆ. 7 ಜಿಲ್ಲೆಗಳ ಸುಮಾರು ಒಂದು 43 ತಾಲೂಕಿನ ಹಳ್ಳಿಗಳಿಗೆ ಅಪಾಯ ಇದೆ ಅಂತ ಕೂಡ ಹೇಳಿದೆ. ಮುಖ್ಯವಾಗಿ ಈ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕಳೆದ 1 ದಶಕದಿಂದ ನಡೀತಾ ಇರುವಂಥ ಭೂಕುಸಿತ, ಅಲ್ಲಿನ ಅಭಿವೃದ್ಧಿ ಕಾರ್ಯಗಳಿಗಾಗಿ ಪಶ್ಚಿಮ ಘಟ್ಟವನ್ನು ಬಲಿ ಕೊಟ್ಟಿದ್ದಾರೆ, ಅದರ ಪರಿಣಾಮವಾಗಿ ನಡೀತಾ ಇರುವಂಥ ಭೂಕುಸಿತದ ವ್ಯಾಪ್ತಿ ಇವತ್ತು ರಾಜ್ಯದ 31,262 ಚದರ ಕಿಲೋಮೀಟರ್ಗಳಷ್ಟು ವ್ಯಾಪಿಸಿದೆ. ಆ ಒಂದು ಪರಿಣಾಮವನ್ನು ಇವತ್ತು ರಾಜ್ಯದ ಜನತೆ ಎದುರಿಸಬೇಕಾಗಿದೆ. ಅದರಲ್ಲೂ ಮಲೆನಾಡು ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗೋದ್ರಿಂದ ಅಲ್ಲಿ ಭೂಕುಸಿತದ ಪ್ರಮಾಣ ತುಂಬ ಜಾಸ್ತಿ ಇರುತ್ತೆ. ಮುಖ್ಯವಾಗಿ ಮಣ್ಣು ಸಡಿಲಗೊಂಡಿರೋದ್ರಿಂದ, ಅಭಿವೃದ್ಧಿ ಕಾರ್ಯಗಳಿಗಾಗಿ ಅಲ್ಲಿನ ಮರಗಳನ್ನು ಕಟಾವು ಮಾಡಿರೋದ್ರಿಂದ ಮಣ್ಣಿಗೆ ಯಾವುದೇ ಗ್ರಿಪ್ ಇರೋದಿಲ್ಲ. ಏಕಾಏಕಿ ಮಳೆಗಾಲದಲ್ಲಿ ಅದು ಬಿರುಸಿನ ಮಳೆಗೆ ಅಲ್ಲಿ ಹರಿಯುವಂಥ ನೀರು ಅಲ್ಲಿನ ಮಣ್ಣುಗಳನ್ನು ಕೊಚ್ಕೊಂಡು ಬರುತ್ತೆ. ನಿನ್ನೆ ಕೇರಳದಲ್ಲಾಗಿತ್ತು, ಅದೇ ರೀತಿಯ ಒಂದು ಘಟನೆ ಕರ್ನಾಟಕದಲ್ಲೂ ಕೂಡ ಮರುಕಳಿಸುವಂಥ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಜುಲೈ 7ರಿಂದ 11ರವರೆಗೆ ಕೂಡ ಒಂದು ಗಡುವನ್ನು ನೀಡಿದೆ. ಈ ಅವಧಿಯ ಒಳಗೆ ಎಲ್ಲಾದರೂ ಕೂಡ ಅದೇ ರೀತಿಯ ಭೂಕುಸಿತ ಸಂಭವಿಸಬಹುದು. ಅಪಾಯದ ಎಚ್ಚರಿಕೆಯನ್ನು ನೀಡಿದೆ. ಆ ಸಂದರ್ಭದಲ್ಲಿ ಅಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದರ ಬಗ್ಗೆ ಕೂಡ ಸ್ಪಷ್ಟವಾದಂಥ ಸೂಚನೆಯನ್ನು ನೀಡಿದೆ. ಲಕ್ಷ್ಮಿ. ಧನ್ಯವಾದ ಸಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯದಲ್ಲಿ ಜುಲೈ 11ರವರೆಗೂ ಕೂಡ ರಣಮಳೆಯಾಗಲಿದೆ. ಭೂಕುಸಿತದ ಅಪಾಯ ಈಗ ಕಾಡ್ತಾ ಇರುವಂಥದ್ದು. ನಿನ್ನೆ ಘನಘೋರ ದುರಂತ ನಡೀತು ಕೇರಳಂನಲ್ಲಿ. ಅದೇ ರೀತಿ ರಾಜ್ಯದಲ್ಲೂ ಕೂಡ ಈಗ ಒಂದು ಡೇಂಜರ್ ಅಲರ್ಟನ್ನು ಮಾಡಲಾಗಿದೆ.